ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ 2025 ಈ ಒಂದು ಸ್ಪೋರ್ಟ್ಸ್ ದಿನಾಚರಣೆಯ ಮುಖ್ಯಸ್ಥರು ನಮ್ಮ ಜಿಲ್ಲೆಯ ಮಂಗಳೂರಿನ ACP ನಜ್ಮಾ ಫಾರೂಕ್ ಅವರು ಮತ್ತು ವೇದಿಕೆಯಲ್ಲಿರುವ ನಮ್ಮ ಸಂಸ್ಥೆಯ ಪ್ರಿನ್ಸಿಪಾಲ್ಗಳು, ಮುಖ್ಯಸ್ಥರು ಮತ್ತು ಟೀಚರ್ಗಳು, ಮಾಧ್ಯಮದ ಮಿತ್ರರು ಮತ್ತು ನಮ್ಮ ಇವತ್ತಿನ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಎಲ್ಲ ಮಕ್ಕಳೇ, ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ. ನನಗೆ ಗೊತ್ತಿದೆ ನೀವು ಬಿಸಿಲಲ್ಲಿ ತಡ್ಕೊಳ್ಳೋಕ್ಕಾಗದ ರೀತಿಯಲ್ಲಿ ಇದ್ದೀರಿ ಅಂತೇಳಿ. ಆದರೆ ಒಂದು ಮಾತು ಹೇಳ್ತೇನೆ, ನೀವು ಇವತ್ತು ಆಡಬೇಕು. ಯಾಕಂತ ಹೇಳಿದರೆ 1,500 ಮಕ್ಕಳಲ್ಲಿ ಇಲ್ಲಿ ಈಗ ಕಾಣ್ತಾ ಇರೋದು ಪಾರ್ಟಿಸಿಪೇಟಲ್ಲಿ ತೀರಾ ಕಡಿಮೆ. ಹೀಗಾಗಬಾರ್ದು. ಎಲ್ಲ ಮಕ್ಕಳು ತನ್ನ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ನೀವು ಅತ್ಯುತ್ತಮ ರೀತಿಯಲ್ಲಿ ಅದರಲ್ಲಿ ಪದಕ ಗೆಲ್ಲಬೇಕು ಅಂತೇಳಿ ಅವಶ್ಯಕತೆ ಇಲ್ಲ. ಎಲ್ಲ ಕೂತ್ಕೊಳ್ಳಿ ಮಕ್ಕಳು. I request the students to remain seated. ಹಾಗಾಗಿ ಇವತ್ತು ನಿಮಗೆ ಚೀಫ್ ಗೆಸ್ಟ್ ಸಮೇತ ಅದನ್ನೇ ಹೇಳ್ತಾರೆ. ನೀವು 1-2 ಮಕ್ಕಳು ಅಸ್ವಸ್ಥರಾದ್ದರಿಂದ ಅವರ ಮಾತು ಮೊಟಕುಗೊಳಿಸಿದ್ರು ಅಂತ ಕಾಣ್ತದೆ. ಇಲ್ಲಾಂದರೆ ಇನ್ನೂ ಸ್ವಲ್ಪ ಮಾತಾಡಬೇಕಿತ್ತು ಅಂತ ನನ್ನ ಆಸೆ ಇತ್ತು. ಉದಾಹರಣೆ, ಇವತ್ತು ಅಲ್ಪಸಂಖ್ಯಾತರ ಸಂಸ್ಥೆ ಇದು. ಆದರೆ ನಾವು ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತವಾಗಿಲ್ಲ, ನಾವು ಸಮತೋಲನವನ್ನು ಕಾಪಾಡಬೇಕು. ಈ ದೇಶದಲ್ಲಿ ನಾವು ಅಲ್ಪಸಂಖ್ಯಾತರು ಬಹುಸಂಖ್ಯಾತರ ಜೊತೆಯಲ್ಲಿ ಬಾಳಿ ಬದುಕಬೇಕು. ನಮಗೆ ನಮ್ಮ ಹಕ್ಕು, ನಮ್ಮ ನೆಲ, ನಮ್ಮ ದೇಶ, ಇದರ ಬಗ್ಗೆ ಗೌರವಿಸಬೇಕು. ಅದರ ಒಂದು ಭಾಗವಾಗಿ ಇವತ್ತು ACP ಅವರನ್ನ ನಿಮ್ಮ ಮುಂದೆ ಕರೆಸಿ ನಿಮಗೆ ಹಿತವಚನ ಹೇಳಬೇಕು ಅಂತೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡಿದ್ದೆ. ಅವರು ಬಂದದಕ್ಕೆ ಏನು ಇಲ್ಲಿ ಕಣಚೂರು ಸಂಸ್ಥೆ ಯಾಕಾಗಿ ಹುಟ್ಕೊಂಡಿತ್ತು ಈ ಜಿಲ್ಲೆಯಲ್ಲಿ ಅಂತ ಹೇಳುವುದನ್ನು ಕೂಡ ನಾನು ಇವತ್ತು ಹೇಳುವುದಿಲ್ಲ. ಯಾಕಂದರೆ ಬಿಸಿಲಲ್ಲಿ ಕೂತಿದ್ದೀರಿ ಮಕ್ಕಳು. ಅದಕ್ಕೂ ಒಂದು ಕಾರಣ ಇದ್ದೇ ಕಣಚೂರು ಸಂಸ್ಥೆ. ಅದಲ್ಲದೇ ಇದ್ದರೆ ನಾನು ವಿದ್ಯಾವಂತನಲ್ಲ, ನನ್ನ ಅಪ್ಪನೂ ಕೂಡ ವಿದ್ಯಾವಂತರಲ್ಲ. ನಾನು ಅತ್ಯಂತ ಪರಿಶ್ರಮಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳುವುದಕ್ಕೆ, ವ್ಯಾಪಾರಿ ಅಂತ ಹೇಳುವುದಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ವಿಶ್ವದ ಅನೇಕ ದೇಶಗಳಲ್ಲಿ ವ್ಯಾಪಾರ ಮಾಡಿಕೊಂಡು ಬಂದವನು, ಇವತ್ತು ಕೂಡ ಮಾಡ್ತಾ ಇರುವವನು. ನಾನು ಎಜುಕೇಷನಿಗೆ ಬರಬೇಕಾದ್ರೆ ಬಹುದೊಡ್ಡ ಈ ಜಿಲ್ಲೆಯಲ್ಲಿ ಒಂದು ಕಾಲದಲ್ಲಿ ಎಜುಕೇಷನಿಗೆ ಒಂದು ಸೀಟ್ ಕೇಳಲಿಕ್ಕೆ ಹೋದರೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ನಿಮಗೆ ಯಾಕೆ ಉದ್ದ ಕಾರ್ ತಗೊಳ್ಳಿಕ್ಕೆ ಆಗ್ತದೆ, ನಿಮಗೆ ಸ್ಕೂಲ್ ಓಪನ್ ಮಾಡಲಿಕ್ಕೇನು, ಬದ್ರಿಯಾ ಸ್ಕೂಲಿಗೆ ಹೋಗಿ ನೀವು ಅಂತ ಹೇಳುವ ತುಚ್ಛ ಮಾತನ್ನು ಕೂಡ ನಾನೊಬ್ಬ ತಂದೆಯಾಗಿ ಮಕ್ಕಳ ಹೇಳ್ತೇನೆ ಇವತ್ತು ನಿಮಗೆ ಮುಂದೆ. ಇದು ನಿಮಗೆ ಇಂಪ್ರೆಷನ್ ಆಗಬೇಕು. ಏನಾಗಬೇಕು ಅಂತ ಹೇಳಿದರೆ, ನೀವು ವಿದ್ಯಾಭ್ಯಾಸದಲ್ಲಿ ಮುಂದೆ ಬರೀಬೇಕು, ಬಹುಸಂಖ್ಯಾತರ ಜೊತೆಯಲ್ಲಿ ಮಿಂಗಾಲಾಗಿ ಸಮತೋಲನವನ್ನು ಕಾಪಾಡಬೇಕು, ಅವರ ಜೊತೆಯಲ್ಲಿ ನಾವು ಕೂಡ ಮುಂದುವರೆದು ಈ ದೇಶಕ್ಕೆ ಸೇವೆ ಮಾಡಬೇಕು. ಇವತ್ತು ನೀವು ನಜ್ಮಾ ಫಾರೂಕ್ ಅವರನ್ನ ನೋಡಿ, ಅವರು ಬೆಂಗಳೂರಿನ ಮುಸ್ಲಿಂ ಮಹಿಳೆ. ಅವರಿಗೆ ಅವರ ತಂದೆ ತಾಯಿ ಈ ಹಂತಕ್ಕೆ ಬೆಳೆಸಬೇಕಾದರೆ ಅವರನ್ನು ಬಾಲ್ಯದಲ್ಲೇ ಮದುವೆ ಮಾಡಿಕೊಟ್ಟು ಅತ್ಯಂತ ಶ್ರೀಮಂತ ಕುಟುಂಬಕ್ಕೆ ಕೊಡ್ಬೋದಿತ್ತು. ಆದರೆ ಈ ದೇಶ ಸೇವೆ ಮಾಡಬೇಕು ಅಂತೇಳಿ ಅವರು ಮತ್ತು ಅವರ ಹೆತ್ತವರು ಮನಸ್ಸು ಮಾಡಿ ಈ ಹಂತಕ್ಕೆ ಬೆಳೆದಿದ್ದಾರೆ. ಇನ್ನೂ ಕೂಡ ಅವರಿಗೆ ಅನೇಕ ಹುದ್ದೆಗಳನ್ನು ಅಲಂಕರಿಸುವ ಅವಕಾಶ ಇದೆ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ. ಆದ್ದರಿಂದ ನೀವೆಲ್ಲ ಅಂಥ ಮಟ್ಟಕ್ಕೆ ತಲುಪಿ ಅವರ ಹೆಸರು, ಅದನ್ನು ನೀವು ಅವರ ಜೀವನ, ಅವರ ಶೈಲಿ, ಅವರ ಏನು ಕೆಲಸ ಮಾಡುವ ರೀತಿಯನ್ನು ಮನಗಂಡು ಈ ಜಿಲ್ಲೆಯಲ್ಲಿ ಇನ್ನೂ ಕೂಡ ಅನೇಕ ವರ್ಷ ಇರ್ಬೋದು ಅವರು. ಅದನ್ನು ನೀವು ಅರಿತುಕೊಂಡು ನಿಮ್ಮ ಜೀವನವನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳುವ ಮಾತನ್ನು ಹೇಳಿ, ನೀವು ಈ ಆಟೋಟ ಸ್ಪರ್ಧೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದಿನ ದಿನಗಳಲ್ಲಿ ಈಗ ಇಲ್ಲಿ ಕೂತಂಥ ಉಳಿದಂಥ ಮಕ್ಕಳು ಕೂಡ ಪಾರ್ಟಿಸಿಪೇಟ್ ಮಾಡಿ ನಮಗೆ ನಿಮ್ಮ ಜೀವನಕ್ಕೆ ಗೆಲ್ಲಬೇಕು ಅಂತ ಹೇಳುವ ಅವಶ್ಯಕತೆ ಇಲ್ಲ. ನೀವು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಸಾಕು, ಭಾಗವಹಿಸಿದರೆ ಸಾಕು, ಅದೇ ನಿಮ್ಮ ಒಂದು ಅಚೀವ್ಮೆಂಟ್. ಆದ್ದರಿಂದ ಈ ಥರದ ನಿಮ್ಮ ಜೀವನಕ್ಕೆ ಬೇಕಾದಂಥ ಕ್ರೀಡೆ ಎಂಬುದನ್ನು ನಿಮ್ಮ ಜೀವನದಲ್ಲಿ ಅದೊಂದು ಮಹತ್ವದ ಘಟ್ಟ. ನೀವು ಅದರಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ವಿಷಯ.
ಅದರಲ್ಲಿ ವಿಜೇತರಾಗಲಿ ಆಗದೇ ಇರಲಿ, ಪಾಲ್ಗೊಂಡ್ರೆ ಸಾಕು. ಇಂಥ ಮಾತನ್ನು ಹೇಳಿ ನಿಮಗೆ ಒಳ್ಳೆಯದಾಗಲಿ. ನೀವು ಅತ್ಯಂತ ಈ ಚೆನ್ನಾಗಿ ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರು ವಿಜೇತರಾಗಿ, ವಿಜೇತರಾಗದೇ ಇದ್ದವರು ತಮ್ಮ ಮುಂದಿನ ಪ್ರಯತ್ನವನ್ನು ಮುಂದುವರಿಸಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್.